ಹರೀಶ ಸರಿಯಾಗಿ ಇಟ್ಕೋಬೇಕು. ಹಾಯ್ ಹಲೋ ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ರಾಜು. ವೆಲ್ಕಮ್ ಟು ನನ್ನ ಪಯಣ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ನಮ್ಮೂರಿನ ಶಾಲೆ ಬಗ್ಗೆ ಹಾಗೂ 79ನೇ ಸ್ವತಂತ್ರ ದಿನಾಚರಣೆನ ನಮ್ಮೂರಿನ ಶಾಲೆಯಲ್ಲಿ ಹೇಗೆ ಆಚರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಒಂದು ಚಿಕ್ಕ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ. ಇದು ಬಿ ಹೊಸಹಟ್ಟಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಒಂದು ಚಿಕ್ಕ ಗ್ರಾಮ. ಇಲ್ಲಿನ ಜನರ ಬದುಕು ತುಂಬ ಸರಳ, ಆದರೆ ಅವ್ರ ಹೃದಯದಿಂದ ತುಂಬ ಶ್ರೀಮಂತರು. ಈ ಗ್ರಾಮದ ಹೃದಯ ಬಡಿತವೇ ನಮ್ಮ ಈ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬಿ ಹೊಸಹಟ್ಟಿ. ಈ ಶಾಲೆ ನನ್ನ ಬಾಲ್ಯದ ಗಮ್ಯಸ್ಥಳ. ನಾನು ಇದೇ ಶಾಲೆಯಲ್ಲಿ 5ನೇ ತರಗತಿವರೆಗೆ ಓದಿದ್ದೇನೆ. ಓದಿಗಷ್ಟೇ ಅಲ್ಲ, ಬದುಕು ಹೇಗಿರಬೇಕು ಅನ್ನೋದನ್ನು ಸಹ ಇಲ್ಲೇ ಕಲಿತೆ. ನಮ್ಮ ಶಿಕ್ಷಕರು ನಮಗೆ ಶಿಕ್ಷಣ ಮಾತ್ರವಲ್ಲ, ಜೀವನದ ಮೌಲ್ಯಗಳನ್ನು ಕಲಿಸಿದರು. ತಿಂಗಳ ಕೊನೆಗೆ ಸಂಬಳ ಬಂತೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿದಿನ ಶಾಲೆಗೆ ಬಂದು ತಾಳ್ಮೆಯಿಂದ ನಮಗೆ ಪಾಠ ಮಾಡ್ತಿದ್ದ ಅವರು ದೇವರಿಗಿಂತೇನು ಕಡಿಮೆ ಏನಿಲ್ಲ. ಇನ್ನು ನಮ್ಮೂರಿನ ಜನ ಅಂತ ಬಂದರೆ ತುಂಬ ಮುಗ್ಧರು ಅಂದರೆ ಮೂಢನಂಬಿಕೆ ಅಂತಲ್ಲ, ಶುದ್ಧತೆಯ ಪ್ರತಿರೂಪ. ಯಾವುದೇ ಸನ್ನಿವೇಶದಲ್ಲಿ ಶಾಲೆಗೆ ಯಾವುದೇ ಅವಶ್ಯಕತೆ ಇರಲಿ, ಸರ್ಕಾರ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮೂರಿನ ಜನ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಹಣನ ಕೂಡಿ ಹಾಕಿ ಆ ಶಾಲೆಯ ಅವಶ್ಯಕತೆನ ನೀಗಿಸ್ತಾರೆ. ನೀವು ನೋಡ್ತಿದ್ದೀರಲ್ಲ ಈ ಸ್ಪೀಕರ್ ಬಾಕ್ಸು, ಇದು ಈ ಊರಿನ ಗ್ರಾಮಸ್ಥರು ಈ ಶಾಲೆಗೆ ಕೊಡಿಸಿರೋ ಕೊಡುಗೆ. ಸರ್ಕಾರ ಅನುದಾನ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಊರಿನ ಜನ ಪ್ರತಿ ಸಾರಿನೂ ಶಾಲೆ ಅಂತ ಬಂದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಲ್ಲಿನ ಮಕ್ಕಳಿಗೆ ಒಳಿತನ್ನು ಮಾಡ್ತಾನೇ ಇರ್ತಾರೆ. ಇದೊಂದು ನೋಡಿ, 2021-22ರಲ್ಲಿ ಶಾಲೆಯ ಸಂಪೂರ್ಣ ಭಾಗ ಬಣ್ಣ ಎಲ್ಲ ಹಳೇದಾದಾಗ ಶಾಲೆ ಶೌಚಾಲಯ, ಅಡುಗೆ ಮನೆ, ಶಾಲೆ ಕಾಂಪೌಂಡು ಎಲ್ಲ ಕಡೆಯೂ ಬಣ್ಣ ಬಳಿಬೇಕು ಅಂತ ನಿರ್ಧಾರ ಮಾಡಿದಾಗ ಊರಿನ ಜನ ಎಲ್ಲ ಸೇರಿ ತಮ್ಮ ಕೈಲಾದಷ್ಟು ಹಣ ಕೊಟ್ಟು ಹಾಗೂ ಇನ್ನಿತರೆ ಬೇರೆ ಕಡೆಯಿಂದ ಹಣನ ಸಂಗ್ರಹ ಮಾಡಿ ಶಾಲೆಗೆ ಹೊಸ ಬಣ್ಣವನ್ನು ಬಳಸ್ತಾರೆ. ಊರಿನ ಚಿಕ್ಕವರು ದೊಡ್ಡವರು ಅಂತ ಯಾರೂ ಹಿಂದೆ ಮುಂದೆ ನೋಡದೆ ಎಲ್ಲರೂ ಬಂದು ಈ ಒಂದು ಬಣ್ಣ ಬಳಿಯೋ ಕಾರ್ಯಕ್ರಮದಲ್ಲಿ ಸ್ವಯಂಕೃತರಾಗಿ ಭಾಗಿಯಾಗಿ ಬಣ್ಣ ಬಳಿದು ಶಾಲೆಗೆ ಒಂದು ಹೊಸ ಮೆರುಗನ್ನೇ ತಂದು ಕೊಡ್ತಾರೆ. ಇನ್ನು ಆಗಸ್ಟ್ 14ನೇ ತಾರೀಕು ಸಂಜೆನೇ ಹೋಗಿ ಶಾಮಿಯಾನ ಎಲ್ಲ ಹಾಕ್ಕೊಂಡು ಬಂದು ಶಾಲೆಯಲ್ಲಿ ಇಳಿಸಿ, ತಿರುಗಿ ಬೆಳಗ್ಗೆ ಎದ್ದು ಶಾಮಿಯಾನ ಎಲ್ಲ ಹಾಗೂ ಸ್ಟೇಜ್ ಎಲ್ಲ ಅಡ್ಜಸ್ಟ್ ಮಾಡಿ ಕಾರ್ಯಕ್ರಮನ ಊರಿನ ಗ್ರಾಮಸ್ಥರೇ ಪ್ರತಿ ವರ್ಷವೂ ಇದೇ ರೀತಿ ಇದೇ ಖುಷಿಲಿ ಆಚರಣೆ ಮಾಡ್ತಿರ್ತಾರೆ. ಇನ್ನು ಊರಿನ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳು ನಾವು ಮಾಡ್ತಿದ್ರೆ, ಇನ್ನು ನಮ್ಮ ಶಿಕ್ಷಕರು ಬಂದು ಕಾರ್ಯಕ್ರಮ ನಡೆಸೋದಕ್ಕೆ ಏನೇನು ಬೇಕೋ ಅದನ್ನು ಅವರು ರೆಡಿ ಮಾಡ್ತಾಯಿದ್ರು.
ಇನ್ನು ನೋಡ್ತಿದ್ದಂಗೆ ಟೈಮ್ ಆಯಿತು, ಊರಿನ ಮುಖ್ಯಸ್ಥರನ್ನ ಕರೆಸಿ ಫ್ಲಾಗ್ ಹಾಸ್ಟಿಂಗ್ ಮಾಡಿಸಿದ್ವಿ. ಇನ್ನು ಈ ಬಾರಿ ಶ್ರಾವಣ ಅಂತೇಳಿ ಗುಂಡು ಹೊಡ್ಸಿದ್ದು ನಮ್ಮ ಮುಂಡಾಡಿ ಗುಂಡುಗೆ ಗಾಂಧಿ ತಾತನ ಗೆಟಪ್ ಹಾಕಿ ಮುದ್ದಾಗಿ ಕಾಣಿಸೋ ಇಬ್ಬರು ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಒಬ್ಬವನ ಗೆಟಪ್ ಹಾಕಿಸಿ ಜಾಥಾ ಹೊರಡಿಸಿದ್ವಿ. ಇನ್ನು ಅಂಗನವಾಡಿ ಮಕ್ಕಳನ್ನೆಲ್ಲ ಒಂದು ಕಡೆ ಕೂಡಿಸಿ ಅವ್ರ ಹತ್ರ ಹಾಡು ಹೇಳಿಸಿದ್ವಿ. ಪುಷ್ಪನ್ ಸೊಪ್ಪು ಡೈಲಾಗ್ ಪುಷ್ಪ. ಇನ್ನು ಯಥಾ ಪ್ರಕಾರ ಕಾರ್ಯಕ್ರಮ ಶುರುವಾಯಿತು. ಮಕ್ಕಳೆಲ್ಲ ಒಂದು ಕಡೆ ಕೂತಿದ್ರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ಕಲ್ಪತರು ನೀನೆ. ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ, ಇಂದಿನ ಸಮಾರಂಭಕ್ಕೆ ತಾವೆಲ್ಲರೂ ಚಂದವೋ ಚಂದ ಎಂದು. ಇನ್ನು ಹೀಗೆ ಭಾಷಣದ ಮುಖಾಂತರ ಶುರುವಾದ ಕಾರ್ಯಕ್ರಮ. ಸ್ಪರ್ಧೆಗಳಲ್ಲಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನ ವಿತರಣೆಯ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಳ್ಳಕ್ಕೆ ಬಂತು. ಅಧ್ಯಕ್ಷರು ಭಾಷಣ ಮುಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯಿತು. 79ನೇ ಸ್ವತಂತ್ರ ದಿನೋತ್ಸವಕ್ಕೆ ಏನೇ ಬರಲಿ ಶಾಂತಿ ಶಾಂತಿ. ಇನ್ನು ಮ್ಯೂಸಿಕ್ ಕಾಪಿರೈಟ್ ವಿಚಾರದಿಂದ ನಾನು ಯಾವುದೇ ಒರಿಜಿನಲ್ ಮ್ಯೂಸಿಕ್ ಆಗ್ತಾಯಿಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತಂತೇಳಿ. ಆದರೆ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಊರಿನ ಜನರೆಲ್ಲ ಮಕ್ಕಳು ನೋಡಿ ತುಂಬ ಖುಷಿಪಟ್ಟರು. ಸಾಮಾನ್ಯವಾಗಿ ಎಲ್ರಿಗೂ ದೃಷ್ಟಿ ಆಗಿರುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲ ಮುದ್ದಾಗಿ.
ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು. ಮಕ್ಕಳ ಒಂದು ನೃತ್ಯದಿಂದ ಹಾಗೂ ಊರಿನ ಜನರ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಇನ್ನು ಕಾರ್ಯಕ್ರಮಗಳೆಲ್ಲ ಕಂಪ್ಲೀಟ್ ಆದವು. ಫಂಕ್ಷನಿಗೆ ಬಂದಿದ್ದ ಪ್ರತಿಯೊಬ್ಬರು ಸಮೇತ ಶಾಲೆಯಲ್ಲಿ ಊಟ ಮಾಡಿಕೊಂಡೇ ಹೋದರು. ನನಗೆ ನೆನಪಾಗೋದು ಶಾಲೆ ಅಂದ ತಕ್ಷಣ ಅಲ್ಲಿನ ಊಟ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಊಟ ಮಾಡೋಕ್ಕಂತಲೇ ಸ್ಕೂಲಿಗೆ ಹೋದವರು. ಸೊ ನನಗೆ ನೆನಪಾಗೋದು ಮೊದಲಿಗೆ ಶಾಲೆ ಅಂದ ತಕ್ಷಣ ಅಲ್ಲಿನ ಊಟ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಶಾಲೆಯಲ್ಲಿ ಊಟ. ಈ ಶಾಲೆಗೆ ಅಡುಗೆ ಭಟ್ರು ಒಬ್ಬರೇ, ಆದರೆ ಇಂಥ ಕಾರ್ಯಕ್ರಮಗಳು ಏನೇ ಇದ್ದರೂ ಊರಿನ ಜನ ಎಲ್ಲ ಸೇರಿ ಅಡುಗೆ ಮಾಡಿಬಿಡ್ತಾರೆ. ಪ್ರತಿ ಬಾರಿ ಶಾಲೆಯಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯಕ್ರಮವೂ ಕೇವಲ ಶಾಲೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ನಮ್ಮೂರಿಗೆ ಸೀಮಿತ ಆಗಿರುತ್ತೆ. ಇದಾಗಿತ್ತು ಸ್ನೇಹಿತರೆ 2025 ನಮ್ಮೂರಿನ ಸ್ವತಂತ್ರ ದಿನಾಚರಣೆ ಒಂದು ಚಿಕ್ಕ ಬ್ಲಾಗ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಬ್ಸ್ಕ್ರೈಬು, ಸಪೋರ್ಟ್ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸನ ತೋರಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.